ಫ್ರೆಂಡ್ಸ್, ವೆಲ್ಕಮ್ ಟು ಲವ್ ಆ್ಯಂಡ್ ಜಾಯ್ ಚಾನಲ್. ನಾನು ನಿಮ್ಮ ಶಾಲಿನಿ. ಇವತ್ತಿನ ಹೊಸ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾನು ಹಿಂಗೆ ಮಾಡೋದು ನೋಡೋಣ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ಎಳ್ಳು ತೊಗೊಂಡಿದ್ದೀನಿ, ನಿಮಗೆ ಬೇಕಾದರೆ ಕಪ್ಪು ಎಳ್ಳು ಕೂಡ ತೊಗೊಳ್ಬೋದು, ಇದು ಆಪ್ಷನಲ್. ಇಲ್ಲಿ ಎಣ್ಣೆ ತೊಗೊಂಡಿದ್ದೀನಿ, ಇದರಲ್ಲಿ ಹಾಫ್ ಸ್ಪೂನ್, ಆಮೇಲೆ ಬ್ಲ್ಯಾಕ್ ಸಾಲ್ಟ್, ಹಾಫ್ ಸ್ಪೂನ್ ಸಾಲ್ಟ್, ನಾರ್ಮಲ್ ಸಾಲ್ಟ್ ಎರಡು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಇಲ್ಲಿ ಹಾಫ್ ಸ್ಪೂನ್ ಬೇಕಿಂಗ್ ಸೋಡಾ, ಹಾಫ್ ಸ್ಪೂನ್ ಬೇಕಿಂಗ್ ಪೌಡರ್ ಎರಡು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ, ಇನ್ನು ಅರ್ಧ ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. ಹಾಲು ಸ್ವಲ್ಪ ಬೆಚ್ಚಗಿರಬೇಕು, ಯಾವುದು ಕೋಲ್ಡಾಗಿ ಆ್ಯಡ್ ಮಾಡಬಾರ್ದು. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಶುಗರ್ ತೊಗೊಂಡಿದ್ದೀನಿ. ಇದು ನೀರು ಇದು ಮಿಕ್ಸ್ ಮಾಡೋದಕ್ಕೆ. ಇವಾಗ ಫಸ್ಟು ನಾನು ಇದೆಲ್ಲ ಮಿಕ್ಸ್ ಮಾಡೋಕ್ಕೆ ಮುಂಚೆ ನಾನೇನು ಮಾಡ್ತಾಯಿದ್ದೀನಿ, ಒಂದು ಬೌಲಲ್ಲಿ ಮೊಸರು ಆಮೇಲೆ ಹಾಲು ಏನು ತೆಗೆದಿಟ್ಟಿದ್ದೀನೋ ಅದನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಎರಡು ಮಿಕ್ಸ್ ಮಾಡಿ ಇದಕ್ಕೆ ಶುಗರ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಶುಗರ್ ಚೆನ್ನಾಗಿ ಮೆಲ್ಟ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ ಅರ್ಧ kg ಮೈದಾ ತೊಗೊಂಡಿದ್ದೀನಿ. ನಿಮ್ಗೆ ಬೇಕಾದರೆ ಒಂದು 1/4 kg ಮೈದಾ, 1/4 kg ಗೋಧಿ ಎರಡು ಮಿಕ್ಸ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಮೈದಾ ಮಾತ್ರ ತೊಗೊಂಡಿದ್ದೀನಿ. ಇಲ್ಲೇನು ಬೇಕಿಂಗ್ ಪೌಡರ್ ಆಮೇಲೆ ಬೇಕಿಂಗ್ ಸೋಡಾ ಎತ್ತಿಟ್ಕೊಂಡಿದ್ದೀನೋ ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಸಿಟ್ಟಲ್ಲಿ. ಆಮೇಲೆ ಸಾಲ್ಟ್ ಏನು ಎತ್ತಿಟ್ಟಿದ್ದೀನೋ ಆ ಸಾಲ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಇದನ್ನು ಸೆಂಟ್ರಲ್ ನಾನು ಪ್ಲೇಸ್ ಮಾಡಿಕೊಂಡು ಹಾಲು ಮೊಸರು ಏನು ಎತ್ತಿಟ್ಕೊಂಡಿದ್ನೋ ಅದು ಇವಾಗ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲೇ ಕಲಿಸ್ಕೊಳ್ಬೋದು. ಹಂಗೇನಾದರೂ ಇದು ಕಮ್ಮಿ ಆಯಿತು ಅಂದರೆ ಆವಾಗ ನೀರು ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ನೀರಿನ ಅವಶ್ಯಕತೆ ಇರಲ್ಲ. ಸೊ ಈ ಥರ ನಾನು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ನೀವು ಇದು ಕಲಿಸೋತ್ತಿಗೆ ನಿಮ್ಗೇನಾದರೂ ಇದು ತುಂಬ ಆಡಾಗಿದೆ ಅಂದರೆ ಆವಾಗ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನಾರ್ಮಲ್ ಚಪಾತಿ ಹಸಿಟ್ಟನ್ನ ನಾವು ಹೆಂಗೆ ಕಲಿಸ್ತೀವಿ ಆ ಥರ ಕಲಿಸೋಣ. ಸೊ ಇವಾಗ ನೋಡ್ಬೋದು ನಾನು ಚೆನ್ನಾಗಿ ಕಲಿಸಿದ್ದೀನಿ. ಇವಾಗ ಇದಕ್ಕೆ ಏನು ಮಾಡ್ತೀನಿ ಅಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹಿಂಗೆ ಮೇಲೆ ಎಲ್ಲ ಮಿಕ್ಸ್ ಮಾಡೋದು ಬೇಡ, ಜಸ್ಟ್ ಮೇಲೆ ಹಿಂಗೆ ಹಚ್ಚಿ ಒಂದು 30 ಮಿನಿಟ್ಸ್ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಟ್ಬಿಡಿ. ಸೊ ಇವಾಗ ಇದು 1/2 ಅವರ್ ಆಗಿದೆ ನೋಡಿ, ಚೆನ್ನಾಗಿ ಸಾಫ್ಟ್ ಆಗಿದೆ. ಇವಾಗ ಇದನ್ನ ನಾವು ಇದು ಮಾಡೋಣ, ಚಪಾತಿ ಥರ ಲಟ್ಸೋಣ. ಸೊ ಈ ಥರ ತೊಗೊಂಡಿದ್ದೀನಿ. ಇದನ್ನ ನೀವು ಮಾಡೋಕ್ಕೆ ಮುಂಚೆ ಸ್ವಲ್ಪ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಹಾಕಿ ನಿಮ್ಗೆ ರೌಂಡ್ ಶೇಪ್ ಬೇಕಂದರೆ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಬೋದು, ಇಲ್ಲ ಸ್ವಲ್ಪ ಓವಲ್ ಶೇಪಲ್ಲಿ ಬೇಕಂದರೆ ಆ ಥರನೂ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಓವಲ್ ಶೇಪಲ್ಲಿ ರೆಸ್ಟೋರೆಂಟಲ್ಲಿ ಸಿಗೋ ಥರನೇ ಮಾಡ್ತಾಯಿದ್ದೀನಿ. ಸೊ ಇವಾಗ ಇದ್ರ ಮೇಲೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಎಳ್ಳು ಏನು ಎತ್ತಿಟ್ಟಿದ್ನೋ ಅದನ್ನ ಸ್ವಲ್ಪ ಹಾಕ್ತಾಯಿದ್ದೀನಿ ಲೈಟಾಗಿ. ಹಾಕ್ಕೊಂಡು ಇದ್ರ ಮೇಲೆ ಚೆನ್ನಾಗಿ ನೀಡಬೇಕು. ನೋಡಿ ಈ ಥರ. ಇವಾಗ ಇದನ್ನ ತಿರುಗಿಸ್ಬಿಟ್ಟು ಹಿಂದೆ ಒಂದು ಸ್ವಲ್ಪ ಲೈಟಾಗಿ ನೀರು ತಗೊಳ್ಳಿ. ಲೈಟಾಗಿ ನೀರು ತಗೊಂಡು ಸುಮ್ಮನೆ ಹಿಂಗೆ ಹಚ್ಚಿ, ಜಾಸ್ತಿ ನೀರು ಹಾಕ್ಬಾರ್ದು, ಸುಮ್ಮನೆ ಸ್ವಲ್ಪ, ಯಾಕಂದರೆ ಇದು ತವಾಗೆ ಅಂಟ್ಕೊಳಕ್ಕೋಸ್ಕರ. ಇದನ್ನು ನಾನ್ ಸ್ಟಿಕ್ ತವಾದಲ್ಲಿ ಮಾಡಬಾರ್ದು. ನಾನ್ ಸ್ಟಿಕ್ ತವನಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ. ಸೊ ರಾಡ್ ತವ, ಹಂಚಿನ ತವ ಇದ್ದರೆ ಅದರಲ್ಲಿ ಮಾಡಿ.
ಸೊ ನೋಡಿ, ಈ ಥರ ನಾನು ಇವಾಗ ಫುಲ್ ನೀಟಾಗಿ ಆಯಿಲ್ ಹಚ್ಚಿದ್ದೀನಿ ಇದರಲ್ಲಿ. ಇವಾಗ ನೋಡ್ಬೋದು, ಇಲ್ಲಿ ತವ ಚೆನ್ನಾಗಿ ಕಾದಿದೆ. ಸ್ವಲ್ಪ ಇವಾಗ ಚೆನ್ನಾಗಿ ಕಾದಿರಬೇಕು, ಕಾಯಕ್ಕೆ ಮುಂಚೆ ಹಾಕಿದ್ರೆ ಅದು ಸ್ಟಿಕ್ ಆಗೋಲ್ಲ. ಇವಾಗ ಕಾದಿರೋ ತವದ ಮೇಲೆ ನಾನು ಇದನ್ನ ಹಾಕಿ ಚೆನ್ನಾಗಿರಲ್ಲ ಹಾಕ್ತಾಯಿದ್ದೀನಿ, ಪ್ರೆಸ್ ಮಾಡಿ. ಇದೆಲ್ಲ ಅಂದ್ಕೊಳ್ಬೇಕು. ಸೊ ಇವಾಗ ನೋಡ್ಬೋದು, ಸ್ವಲ್ಪ ಸಿಮ್ಮಲ್ಲೇ ಇಟ್ಟಿದ್ದೀನಿ. ಇವಾಗ ಬೇಯ್ತಾ ಇದೆ, ಸ್ವಲ್ಪ ಮೇಲೆ ಬಬಲ್ಸ್ ಥರ ಬರ್ತಾ ಇದೆ ನೋಡಿ, ಇದು ಒಳಗಡೆಯಿಂದ ಬೇಯ್ತಾ ಇದೆ. ಸೊ ಇವಾಗ ನೋಡ್ಬೋದು, ಇದು ಬೇಯ್ತಾ ಇದೆ. ಇವಾಗ ನಾನೇನು ಮಾಡ್ತೀನಿ, ಸ್ಟವ್ನ ಫುಲ್ ಫಾಸ್ಟಲ್ಲಿ ಇಡ್ತೀನಿ. ಫಾಸ್ಟಲ್ಲಿ ಇಟ್ಬಿಟ್ಟು ಯಾವುದಕ್ಕೂ ಒಂದು ಸಪೋರ್ಟಿಗೆ ತವ ಇದು ಇಟ್ಕೊಂಡು ಸೌಟು ಇದನ್ನ ಹಿಂಗೆ ರೋಸ್ಟ್ ಮಾಡ್ತೀನಿ. ಒಂದೇ ಸೈಡ್ ಮಾಡಬಾರ್ದು, ಎಲ್ಲ ಸೈಡು ತೋರಿಸ್ಬೇಕು. ಇದು ಆಲ್ರೆಡಿ ಸ್ಟಿಕ್ ಆಗಿರುತ್ತೆ, ಬಟ್ ಸ್ಟಿಲ್ ಸಪೋರ್ಟ್ಗೆ ಒಂದು ಸತಿ ನೀವು ಇಟ್ಕೊಂಡು ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಅದು ಕುಕ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಈ ಥರ ಸ್ವಲ್ಪ ಬಿಟ್ಟು ರೋಸ್ಟ್ ಮಾಡ್ಕೊಳ್ಳಿ. ಇವಾಗ ಇದು ಆಲ್ಮೋಸ್ಟ್ ಕುಕ್ ಆಗಿದೆ. ಇದಕ್ಕೆ ಇವಾಗ ನಾನು ಆಯಿಲ್ ಹಾಕ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲೇ ಆಯಿಲ್ ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಅದು ನೀವು ಫೈರಿಗೆ ಬೆಂಕಿಗೆ ತೋರಿಸೋದ್ರಿಂದ